ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿಯನ್ನು ಹೇಳೋದಕ್ಕೆ ಇವತ್ತು ನಾನು ಬಂದಿದ್ದೇನೆ. ನೀವೆಲ್ಲ ಕಾಯ್ತಾ ಇದ್ದಂತಹ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಔಟ್ ಆಗಿದೆ. ಅದು ಯಾವ್ದಪ್ಪ ಅಂದ್ರೆ ಕೆಸೆಟ್ ನೋಟಿಫಿಕೇಶನ್. ಹೌದಾ, ತುಂಬಾ ಜನ ಆಸ್ಪಿರೆಂಟ್ಸ್ ನಮಗೆ ಕೇಳ್ತಾ ಇದ್ರಿ, ಕೆಸೆಟ್ ನೋಟಿಫಿಕೇಶನ್ ಯಾವಾಗ ಔಟ್ ಆಗುತ್ತೆ ಮ್ಯಾಮ್, ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಅಂತ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಎಲ್ಲಿಯವರೆಗೂ ಅಫಿಷಿಯಲ್ ನೋಟಿಫಿಕೇಶನ್ ಬರೋದಿಲ್ಲ ಅಲ್ಲಿಯವರೆಗೂ ನಾವು ಯಾವುದೇ ವಿಷಯಗಳನ್ನ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಬರೋದಿಲ್ಲ. ನಾವು ಅಂದಾಜನ್ನ ಅಥವಾ ಒಂದು ಡೇಟ್ಸ್ ಅನ್ನ ನಾವು ಏನ್ ಮಾಡಬಹುದು, ಫೋರ್ಕಾಸ್ಟ್ ಮಾಡಬಹುದು ಅಷ್ಟೇ. ಈ ರೀತಿ ಆಗಬಹುದು ಅಂತ ನಾವು ಹೇಳ್ಬಹುದು, ಆದ್ರೆ ಕನ್ಫರ್ಮ್ ಆಗಿ ಇದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಇವಾಗ ನಾನು ವಿತ್ ಕನ್ಫರ್ಮೇಶನ್ ಎಲ್ಲ ಡೇಟ್ಸ್ ತೆಗೆದುಕೊಂಡು ಬಂದಿದ್ದೀನಿ, ಯಾಕಂದ್ರೆ ಅಫಿಷಿಯಲ್ ಆಗಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಿಮಗೆ ಡಿಟೇಲ್ ನೋಟಿಫಿಕೇಶನ್ ಒಂದು PDF ಅನ್ನ ನಾನು ಕೊಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೈರೆಕ್ಟ್ ಆಗಿ ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ಅನ್ನ ಕೂಡ ನಾನು ಹಾಕ್ತಾ ಇದ್ದೀನಿ. ಇನ್ನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಅಲ್ಲಿ ಅಪ್ಲೈ ಮಾಡುವಂತ ಡೇಟ್ ಓಪನ್ ಆಗಿಲ್ಲ, ಪೋರ್ಟಲ್ ಓಪನ್ ಆಗಿಲ್ಲ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹೇಳಿದ ಹಾಗೆ ಎಕ್ಸಾಮಿನೇಷನ್ ಡೇಟ್ ಇಂದ ಸ್ಟಾರ್ಟ್ ಮಾಡೋಣ. ಹೌದಾ, ಎಕ್ಸಾಮಿನೇಷನ್ ಡೇಟ್ ಯಾವಾಗಿದೆ? 2 ನವೆಂಬರ್ ಅಂತ ಈಗ ಹೇಳಿದ್ದಾರೆ. ಇದರಲ್ಲಿ ಚೇಂಜಸ್ ಆಗಲೂಬಹುದು, ಆಗದೇನೂ ಇರಬಹುದು. ಏನಾದ್ರೂ ಆ ಟೈಮ್ ಅಲ್ಲಿ ಏನಾಗುತ್ತೆ, ಎಕ್ಸಾಮ್ ಡೇಟ್ ವರೆಗೂ ಹೌದಾ ನಾವು ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಅಂದಾಜಿಗೆ 2 ನವೆಂಬರ್ ಅನ್ನೋದನ್ನ ಇವಾಗ ನೀವು ಕನ್ಫರ್ಮ್ ಅಂತ ಅನ್ಕೊಂಡೇ ಹೋಗ್ಬೇಕು. ಯಾಕಂದ್ರೆ ಆಫಿಷಿಯಲಿ 2 ನವೆಂಬರ್ ಅನ್ನ ಅವರು ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ ಕೊಟ್ಟಿದ್ದಾರೆ. ಹೌದಾ, ಹೀಗಾಗಿ 2 ನವೆಂಬರ್ ಅಂತಾನೆ ತಿಳ್ಕೊಂಡು ನಾವು ಹೋಗ್ಬೇಕು. ಬಟ್ ಆವಾಗ ಏನೋ ಒಂದು ಚೇಂಜಸ್ ಕೂಡ ಆಗ್ಬಹುದು, ಮುಂದೆ ಹೋಗ್ಬಹುದು, ಏನೋ ಆಗ್ಬಹುದು. ಅದನ್ನ ಕಾಲಕ್ಕೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನು ನ್ಯೂಸ್ ಬರುತ್ತೋ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ನಾವು ನಂಬಬೇಕಾಗತ್ತೆ. ಸೊ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ಯಾವಾಗಲೂ ನೀವು ಈ ಲಿಂಕ್ ಅನ್ನ ಓಪನ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಬಹುದು. 2 ನವೆಂಬರ್ಗೆ ಎಕ್ಸಾಮಿನೇಷನ್ ಡೇಟ್ ಇದೆ. ಸೊ ಇವತ್ತು ಎಷ್ಟು ಹೇಳಿ, 24th ಆಫ್ ಆಗಸ್ಟ್. ಹೌದಾ, ನಾವೆಲ್ಲಿದ್ದೀವಿ ಇವಾಗ? 24th ಆಫ್ ಆಗಸ್ಟ್ ಅಲ್ಲಿ ಇದೀವಿ. ಇದರಿಂದ ನಮಗೆ ಎಕ್ಸಾಕ್ಟ್ಲಿ 2 months ಟೈಮ್ ಅಂತ ನಾವು ಅನ್ಕೊಳ್ಬಹುದು. ಎಕ್ಸಾಕ್ಟ್ಲಿ 2 months ಇದೆ ನಮ್ಮ ಎಕ್ಸಾಮಿನೇಷನ್ ಗೆ. ಹೌದಾ, 2 months ಇದೆ ನಮ್ಮ ಎಕ್ಸಾಮಿನೇಷನ್ ಗೆ. ಒಂದು ಕಂಪ್ಲೀಟ್ ಸೆಪ್ಟೆಂಬರ್ ಮಂತ್ ಇದೆ, ಕಂಪ್ಲೀಟ್ ಅಕ್ಟೋಬರ್ ಮಂತ್ ಇದೆ, 2 months ಇದೆ. ಸೊ ಎಕ್ಸಾಮಿನೇಷನ್ ಡೇಟ್ ಇಸ್ 2 ನವೆಂಬರ್. ಇದಾದ ಮೇಲೆ ನೋಡಿ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ? 28 ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಇಸ್ 28th ಆಗಸ್ಟ್. ನೀವು ಎಲ್ಲಿವರೆಗೂ ಅಪ್ಲಿಕೇಶನ್ ಅನ್ನ ಹಾಕಬಹುದು? 18th ಆಫ್ ಸೆಪ್ಟೆಂಬರ್ ವರೆಗೂ, ಅಂದ್ರೆ 28ರಿಂದ 18ರವರೆಗೆ, ಅಂದ್ರೆ 20 ದಿನಗಳ ಕಾಲ ನಿಮಗೆ ಟೈಮ್ ಇದೆ. ಈ 20 ದಿನಗಳಲ್ಲಿ ನೀವು ಯಾವಾಗಲೂ ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಪ್ಲಿಕೇಶನ್ ಡಿಟೇಲ್ ಪ್ರೊಸೀಜರ್ ಗೆ 2ನೇ ವಿಡಿಯೋ ಅಪ್ಲೋಡ್ ಆಗುತ್ತೆ 28ಗೆ ಪೋರ್ಟಲ್ ಓಪನ್ ಆದ ಮೇಲೆ. 28ಗೆ ಪೋರ್ಟಲ್ ಓಪನ್ ಆದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಓಕೆನಾ, ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಎಲ್ಲವನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ. ಆ ವಿಡಿಯೋನ ನೀವು ತಪ್ಪದೆ ನೋಡಿ. 28ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು 24, ಅಂದ್ರೆ 4 ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ 18/9ಗೆ ಕ್ಲೋಸ್ ಆಗುತ್ತೆ. 18 ತಾರೀಕುವರೆಗೂ ಕಾಯಕ್ಕೆ ಹೋಗ್ಬೇಡಿ. 18 ತಾರೀಕುವರೆಗೆ ಕಾದ್ರೆ ಏನಾಗುತ್ತೆ ಹೇಳಿ, ಇದು ಆನ್ಲೈನ್ ಪ್ರೊಸೀಜರ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂ ಬರಬಹುದು. ಹೌದಾ, ಯಾವಾಗಲೂ ನಾನು ಹೇಳ್ತೀನಿ ನಿಮಗೆ, ಸ್ಟಾರ್ಟಿಂಗ್ ಅಲ್ಲಿ 1-2 ದಿನ ನೋಡ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಫಸ್ಟ್ 10 days ಒಳಗಡೆನೆ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ಅಂದ್ರೆ 28 ಇಂದ ನೆಕ್ಸ್ಟ್ 8, 9, 10 ತಾರೀಕು ಒಳಗಡೆನೆ, ಬಿಫೋರ್ 10th ಅಪ್ಲೈ ಮಾಡೋಕೆ ಟ್ರೈ ಮಾಡಿ. ಆದಷ್ಟು ಲಾಸ್ಟ್ ನೀವು ಅಪ್ಲೈ ಮಾಡಬಹುದು, ಇಲ್ಲ ಅಂತಲ್ಲ, ಬಟ್ 18 ತಾರೀಕಿಗೆ ಹೋಗಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ಮೈ ಸಜೆಷನ್. ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ. 19ಗೆ ನೀವು ಆಫ್ಲೈನ್ ಚಾನಲ್ ತಗೊಂಡು ತುಂಬೋದಾದ್ರೆ 19 ವರೆಗೂ ನಿಮಗೆ ಅಪ್ಲೈ ಮಾಡಿ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಇರುತ್ತೆ. ನನ್ನ ಸಜೆಷನ್ ಏನು, ನೀವು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ಪೇ ಮಾಡಿ. ಇದರ ಕಂಪ್ಲೀಟ್ ಪ್ರೊಸೀಜರ್ ನಾನು ನಿಮಗೆ ಹೇಳ್ತೀನಿ. ಮುಂದೆ ನೋಡಿ, 24ಕ್ಕೆ ಹಾಲ್ ಟಿಕೆಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. 24 ಸೆಪ್ಟೆಂಬರ್ಗೆ ನೀವು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. 2 ನವೆಂಬರ್ಗೆ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಡೇಟ್ಸ್ ಗಿವನ್. ಓಕೆನಾ, ಈ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ 2 months ಟೈಮ್ ಇದೆ. ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಲೇಟ್ ಅಂತ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಹೌದಾ, ಇವತ್ತಿನಿಂದ 2 months ಟೈಮ್ ಇದೆ. ಎಕ್ಸಾಕ್ಟ್ಲಿ 60 days ಇದೆ ಅನ್ಕೊಳ್ಳಿ. 60 days ಒಂದೇ ಒಂದು ದಿನವನ್ನು ಕೂಡ ವೇಸ್ಟ್ ಮಾಡದೆ ನೀವು ಸ್ಟಡಿ ಮಾಡಿದ್ರೆ 100% ಯು ಕ್ಯಾನ್ ಕ್ಲಿಯರ್ ಯುವರ್ ಎಕ್ಸಾಮ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ ನೀವು ಕಾಮರ್ಸ್ ಪೋಸ್ಟ್ ಗ್ರಾಜುಯೇಟ್ ಆಗಿದ್ದೀರಾ. ಹೌದಾ, ಕಾಮರ್ಸ್ ಪೋಸ್ಟ್ ಗ್ರಾಜುಯೇಟ್ ಆಗಿರಬಹುದು ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರಬಹುದು.
ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದೇ ಒಂದು ಸ್ಟ್ರೀಮ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರಬಹುದು. ನೀವು ಆಲ್ರೆಡಿ ಆ ಒಂದು ಸ್ಟ್ರೀಮ್ ಅಲ್ಲಿ 7 ವರ್ಷಗಳ ಕಾಲ 7 ಇಯರ್ಸ್ ನೀವು ಸ್ಟಡಿ ಮಾಡಿರ್ತೀರಾ. ಅದರ ಮೇಲೆ ಇನ್ನೊಂದ್ ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ನಿಮ್ಮ ನಾಲೆಜ್ ಏನಿದೆ ಬ್ರಷ್ ಅಪ್ ಮಾಡಿದ್ರೆ ನಿಮ್ಗೆ ನೆನಪಾಗುತ್ತೆ. ಸೊ ನೀವು ಇವತ್ತಿನಿಂದಾನೇ ಏನ್ ಮಾಡಿ, ಯಾವ ಯಾವ ಚಾಪ್ಟರ್ಸ್ ಅನ್ನ ಓದ್ಬೇಕು, ಏನೂ ಪ್ರಿಪರೇಷನ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ನಾನು ಓದ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಪೇಪರ್ 1 ಅನ್ನ ಫೋಕಸ್ ಮಾಡಿ. ಪೇಪರ್ 1 ಇಸ್ ಸ್ಕೋರಿಂಗ್, ಹೌದಾ? ಪೇಪರ್ 1 ಸ್ಕೋರಿಂಗ್ ಇರುತ್ತೆ. ಇವಾಗ ಪೇಪರ್ 1 ಅನ್ನ ಫೋಕಸ್ ಮಾಡಿ. ಪೇಪರ್ 2 ಅನ್ನು ಕೂಡ ಸಿಲೆಕ್ಟಿವ್ ಆಗಿ ಸ್ಟಡಿ ಮಾಡ್ತಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ನೀವು ಪ್ರಿಪರೇಷನ್ ಮಾಡಿದ್ರೆ 2 ಮಂತ್ಸ್ ನೀವು ಹಗಲು ರಾತ್ರಿ ಹಗಲು ರಾತ್ರಿ ಓದ್ಬೇಕಾ ಮ್ಯಾಮ್ ಅಂತ ಅಲ್ಲ, ಹಗಲು ರಾತ್ರಿ ನಿಮ್ಮ ತಲೆ ಅದೇ ಇರಬೇಕು. ಕೆಸೆಟ್ ಎಕ್ಸಾಮ್ ಇದೆ, ನಾನು ಪ್ರಿಪರೇಷನ್ ಮಾಡಬೇಕು ಅಂತ. ಅಲಾಂಗ್ ವಿತ್ ಯೋರ್ ಜಾಬ್, ಅಲಾಂಗ್ ವಿತ್ ಯೋರ್ ಸ್ಟಡೀಸ್, ಅಲಾಂಗ್ ವಿತ್ ಯೋರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್ ಯುವರ್ ಕೆಸೆಟ್ ಎಕ್ಸಾಮ್ 2025. ಓಕೆ, ಅದೇ ರೀತಿ ನಿಮಗೆ ನಿಮ್ಮ ಸಕ್ಸಸ್ ಅಲ್ಲಿ ಒಂದು ಸ್ಟೆಪ್, ನಿಮ್ಮ ಸಕ್ಸಸ್ ಅನ್ನ ಹತ್ತಿರಕ್ಕೆ ನೀವು ಹೋಗ್ಬೇಕು ಅಂದ್ರೆ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಅಕ್ಟೋಬರ್ ವರೆಗಿನ ಬ್ಯಾಚ್ ಏನ್ ನಡೀತಾ ಇದೆ ಅಂದ್ರೆ ಆಗಸ್ಟ್ ಟು ಅಕ್ಟೋಬರ್ 3 ಮಂತ್ಸ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ ಒಂದು ಬ್ಯಾಚ್ ಗೆ ನೀವು ಜಾಯಿನ್ ಆಗಬೇಕು ಅಂದ್ರೆ ಇನ್ನು ಆ ಒಂದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಇದೆ. ಅಂದ್ರೆ ಇನ್ನು ಒಂದ್ ವೀಕ್ ಅಲ್ಲಿ ಅದನ್ನ ನಾನು ಕ್ಲೋಸ್ ಮಾಡ್ತೀನಿ. ಯಾಕಂದ್ರೆ ಈಗ ಆಲ್ರೆಡಿ ಅದರಲ್ಲಿ 2 ಚಾಪ್ಟರ್ಸ್ ಕವರ್ ಆಗಿದೆ. ಅದರ ರೆಕಾರ್ಡೆಡ್ ಕ್ಲಾಸಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. 1 ವರ್ಷದವರೆಗೆ ಎಕ್ಸೆಸ್ ಕೂಡ ಇರುತ್ತೆ ಈ ಕ್ಲಾಸಸ್ಗೆ. ಸೊ ಆ ಕ್ಲಾಸಸ್ ಅನ್ನ ನೀವು ಜಾಯಿನ್ ಆಗೋದಕ್ಕೆ ನಿಮ್ಮ ಫ್ರೆಂಡ್ಸಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ಇದೇ ಒಂದು ವೀಕ್ ಅಲ್ಲಿ, ಬಿಫೋರ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಂತ್, ಯು ಮಸ್ಟ್ ಜಾಯಿನ್ ದಟ್ ಪರ್ಟಿಕ್ಯುಲರ್ ಬ್ಯಾಚ್. ಓಕೆನಾ? ಈ ಒಂದು 3 ಮಂತ್ಸ್ ಬ್ಯಾಚ್ ಅನ್ನ ನೀವು ಜಾಯಿನ್ ಆದ್ರೆ ಕಾಮರ್ಸ್ ಎಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಪೇಪರ್ 1 ಸಜೆಷನ್ಸ್ ನಾನು ಆಗಿನ ಕೊಡ್ತಾ ಇರ್ತೀನಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಡಿಟೇಲ್ಡ್ ನೋಟಿಫಿಕೇಶನ್ ನಾವು ನೋಡೋಣ.